ಇವತ್ತ ಆಗಸ್ಟ್ 26ನೇ ತಾರೀಕು ಬುಧವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಮುಗಿತು. ಅಂದ್ರೆ ಅವತ್ತು ಬಿಡುಗಡೆ ಆದಂತ ಹಣ ಈಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇದ್ರ ಜೊತೆಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ 33ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ. ಇದ್ರ ಜೊತೆಗೇನೆ ಪೆಂಡಿಂಗ್ ಹಣ ಏನ್ ಬಾಕಿ ಇತ್ತು ಕೊನೆಗೂ ಎಲ್ಲರಿಗೂ ಬಿಡುಗಡೆ ಆಗುವಂತ ಸಮಯ ಬಂದೇ ಬಿಡ್ತು. ಯಾಕಂದ್ರೆ ಬಹಳಷ್ಟು ಮಂದಿಗೆ ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಹಣ ನಿಂತಿತ್ತು, ಬಂದಿದ್ದಿಲ್ಲ. ಸೊ ಅಂತವರ ಖಾತೆಗಳಿಗೆ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಆಗಸ್ಟ್ 26ನೇ ತಾರೀಕು ಬುಧವಾರ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಒಟ್ಟೊಟ್ಟಿಗೆ ಹಣ ರಿಲೀಸ್ ಆಗ್ತಾ ಇದೆ. ಒಂದು ಕಡೆಗಂತೂ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಹೊಸ ಅರ್ಜಿಯನ್ನ ಹಾಕ್ಬೇಕಂತೆ, ಅದಕ್ಕ 108 ರೂಲ್ಸ್ಗಳು. ಸ್ವಾಮಿ ಇವೆಲ್ಲ ಬೇಡ, ನಿಮ್ಗೆ ಕೊಡಕ್ ಆಗೋದಿಲ್ಲ, ಈ ಒಂದು ಹಣದ ಸವಸವೇ ಬೇಡ, ನಿಮ್ಮ ಗ್ಯಾರಂಟಿಗಳ ಸವಸವೇ ಬೇಡ ಅಂತ ಜನ ಬೈತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಏನು ಸತ್ತವರ ಖಾತೆಗಳಿಗೆ ಹಣ ಜಮಾ ಆಗಿತ್ತು ಅದನ್ನೆಲ್ಲ ಹಿಂಪಡಿತಾ ಇದೆ ರಾಜ್ಯ ಸರ್ಕಾರ. ಹಾಗಾದ್ರೆ ನಿಮ್ಮ ಟೀಮ್ ಏನ್ ಮಾಡ್ತಾ ಇತ್ತು ಸ್ವಾಮಿ? ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲ ಒಂದು ನೋಡ್ಕೊಳ್ತಿದ್ದಂತ ಒಂದು ಟೀಮ್ ಏನಿತ್ತು ಅದು ಏನ್ ಕೆಲಸ ಮಾಡ್ತಿತ್ತು ಅಂತ ಜನ ಕೇಳ್ತಾ ಇದ್ದಾರೆ. ಸೊ ಅಂದ್ರೆ ನೀವು ವೆರಿಫೈ ಮಾಡ್ಲಾರ್ದೇನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರ, ಇವೆಲ್ಲ ಸಮಸ್ಯೆಗಳು ನಿಮ್ಮ ಹತ್ರ ಇಟ್ಕೊಂಡು ಜನಕ್ಕೆ ಹಣ ಕೊಡೋದಿಲ್ಲಲ್ಲ ಸರಿಯಾದ ರೀತಿಯಲ್ಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ವೆರಿಫಿಕೇಶನ್ ಮಾಡ್ತೀವಿ, ಅರ್ಜಿಯನ್ನ ಸಲ್ಲಿಸ್ರಿ, ಅದರಲ್ಲಿ ಕೆಲವ್ರಿಗೆ ಕೊಡ್ತೀವಿ ಕೆಲವ್ರಿಗೆ ಇಲ್ಲ ಅಂತ 108 ರೂಲ್ಸ್ ಗಳನ್ನ ತರ್ತಾ ಇದ್ದೀರಿ. ಅಂದ್ರೆ ಇದರ ಒಂದು ಸವಸವೇ ಬೇಡ ಅಂತ ಜನ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಕಡೆಗೆ ಇರಲಿ. ಸೊ ಈಗ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ನಾವು 5 ಗ್ಯಾರಂಟಿಗಳನ್ನ ಬಂದ್ ಮಾಡಬಾರ್ದು, ಮತ್ತೆ ಪೆಂಡಿಂಗ್ ಇರುವಂತ ಹಣವನ್ನ ಜನರ ಖಾತೆಗಳಿಗೆ ಜಮಾ ಮಾಡಬೇಕು, ಮತ್ತೆ ಅರ್ಜಿ ಸಲ್ಲಿಸೋದಿದ್ರು ಕೂಡ 33ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, 33ನೇ ಕಂತಿನ ಹಣ ಏನಿದೆ ಯಾವಾಗ ಬರ್ತಾ ಇದೆ, ಮತ್ತೆ 32ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಬಿಡುಗಡೆ ಆಗಿದೆ, ಇವತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಮತ್ತೆ ಪೆಂಡಿಂಗ್ ಹಣದ ಕಥೆ ಏನು, ಎಲ್ಲದ್ರ ಬಗ್ಗೆನೂ ಹೊಸ ಅಪ್ಡೇಟ್ ಬಗ್ಗೆನೂ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಹೊಸ ಅಪ್ಡೇಟ್ ಅನ್ನ ತಂದ್ಬಿಟ್ರು. ಅಂದ್ರೆ ಇವರಿಗೆ ಏನು ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರು ಒಂದು ರೀತಿ ಕಾಟಾಡಿಸಿದ್ರು ಹಣ ಕೊಡೋದಕ್ಕೆ, ಈಗ ಇವರೊಂದು ರೀತಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ನಾಟಕವನ್ನ ಆಡ್ತಾ ಇದಾರೆ ಅಂತ ಜನ ಆಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವ್ರದ್ದು ಇದೇ ಕೆಲಸ. ಸೊ ಇದೇ ರೀತಿಯಾಗಿ ಮತ್ತೆ 3-4 ತಿಂಗಳ ಪೆಂಡಿಂಗ್ ಇಡ್ತಾರೆ, ಆಮೇಲೆ 1 ಕಂತು 2 ಕಂತು ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ, ನಾವು ಕೊಟ್ಟಿದ್ವಿ ಅಂತ ಹೇಳ್ಕೊಳ್ತಾರೆ ಅಂತ ಜನ ಈಗ ರಾಜ್ಯ ಸರ್ಕಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ 33ನೇ ಕಂತಿನ ಹಣ ಕೂಡ ಅರ್ಜೆಂಟ್ ಆಗಿ ಬಿಡುಗಡೆ ಮಾಡುವಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಈಗ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂತೆ. ಅಂದ್ರೆ ಇವತ್ತ ಏನಿದೆ ಫಂಡ್ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಇದೆ ಆರ್ಥಿಕ ಇಲಾಖೆಗೆ. ನಂತರ ನೇರವಾಗಿ ಬ್ಯಾಂಕ್ಗಳ ಮುಖಾಂತರ ಜನರ ಖಾತೆಗಳಿಗೆ 33ನೇ ಕಂತಿನ ಹಣ ಜಮಾ ಆಗುತ್ತಂತ ಮಾಹಿತಿ ಬಂದಿದೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ 33ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇದು ಒಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆಗೆ ಏನಪ್ಪಾ ಅಂತಂದ್ರೆ 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣವನ್ನ ಈ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಬುಧವಾರ ಇವತ್ತ ನಿಮ್ಮ ಖಾತೆಗಳಿಗೆ, ಅಂದ್ರೆ ಈ ಜಿಲ್ಲೆ ಒಂದು ಗೃಹಲಕ್ಷ್ಮಿಯರಿಗೆ ಹಣ ಇವತ್ತ 32ನೇ ಕಂತಿನ ಹಣ ಮತ್ತೆ ಕೆಲವೊಂದು ಪೆಂಡಿಂಗ್ ಏನಿದ್ವು ಕೆಲವು ಜನಗಳಿಗೆ ಅವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ ವಿಜಯಪುರ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ದಾವಣಗೆರೆ, ಯಾದಗಿರಿ, ಗದಗು, ಬಳ್ಳಾರಿ, ಕಲಬುರಗಿ, ವಿಜಯನಗರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ 32ನೇ ಕಂತಿನ ಹಣದ ಜೊತೆಗೆ ಕೆಲವೊಂದು ಪೆಂಡಿಂಗ್ ಏನ್ ಬಾಕಿ ಇತ್ತು ಅದನ್ನ 1 ಕಂತು 2 ಕಂತು ಈ ರೀತಿಯಾಗಿ ರಿಲೀಸ್ ಮಾಡ್ತಾ ಇದಾರಂತೆ. ಒಟ್ಟಾರೆಯಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ಇವತ್ತು ಕೂಡ ಒಂದು 2,000ದಿಂದ ಹಿಡಿದು 6,000ದವರೆಗೆ ಕೆಲವರಿಗೆ ಹಣ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಹಣ ಬರ್ಬೋದು. ಮತ್ತೆ ಅತಿ ಶೀಘ್ರದಲ್ಲೇ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಏನಾದ್ರೂ ಸಮಸ್ಯೆ ಇತ್ತು, ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು, ಹಣ ಬರ್ತಾ ಇಲ್ಲಪ್ಪ ಅಂತಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಾಂದ್ರೆ ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ವಿಸಿಟ್ ಮಾಡಿ, ನಿಮ್ಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಹಣ ಯಾರಿಗೆ ಇವತ್ತು ಬಂತು ಯಾರಿಗೆಲ್ಲ, ಇನ್ಯಾವ ಜಿಲ್ಲೆಗೆ ಬರ್ಬೇಕನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ.